ಸ್ನೇಹಿತರೆ, ನಿಮ್ಮ ಕುಟುಂಬದ ಆಸ್ತಿ ನಿಮ್ಮ ಹಕ್ಕು ಕಾನೂನು ಗೊತ್ತಿಲ್ಲದ ಕಾರಣಕ್ಕೆ ಕಳೆದು ಹೋಗಬಾರದು. ಆದ್ದರಿಂದಲೇ JVM ಕನ್ನಡದಲ್ಲಿ ಕಾನೂನು ಅರಿವು ಚಾನೆಲ್ನಲ್ಲಿ ನಿಜವಾದ ಪ್ರಾಪರ್ಟಿ ಲಾ ಮತ್ತು ಪಾರ್ಟೇಷನ್ ಡಿಸ್ಪ್ಯೂಟ್ಸ್ನ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ. ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ ಒತ್ತಿ. ಏಕೆಂದರೆ ಮುಂದಿನ ಒಂದು ವಿಡಿಯೋ ನಿಮ್ಮ ಆಸ್ತಿ ಹಕ್ಕನ್ನೇ ಉಳಿಸಬಹುದು. ಪಾರ್ಟ್ 1ರಲ್ಲಿ ನಾವು ತಿಳಿದುಕೊಂಡಿದ್ದು ಜಂಟಿ ಕುಟುಂಬದ ಆಸ್ತಿಯಲ್ಲಿ ಪಾರ್ಟೇಷನ್ ಇಲ್ಲದೆ ಮಾಡಿದ ಸೇಲ್ ಡೀಡ್ ಯಾವಾಗ ವ್ಯಾಲಿಡ್ ಆಗುತ್ತದೆ, ಯಾವಾಗ ಕೋರ್ಟಿನಲ್ಲಿ ಚಾಲೆಂಜ್ ಮಾಡಬಹುದು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆದರೆ ಈಗ ದೊಡ್ಡ ಪ್ರಶ್ನೆ ಏನೆಂದರೆ, ಪಾರ್ಟೇಷನ್ ಅಂದರೆ ಏನು? ಪಾರ್ಟೇಷನ್ ಅಂದರೆ ಒಂದು ಕುಟುಂಬದವರೆಗೆ ಸೇರಿದ ಜಂಟಿ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನು ಕಾನೂನುಬದ್ಧವಾಗಿ ಪ್ರತ್ಯೇಕವಾಗಿ ಹಂಚಿಕೊಳ್ಳುವ ಪ್ರಕ್ರಿಯೆ. ಅಂದರೆ ಇದು ನನ್ನ ಪಾಲು, ಅದು ನಿನ್ನ ಪಾಲು ಎಂದು ಹಕ್ಕುಗಳನ್ನು ಬೇರ್ಪಡಿಸಿಕೊಳ್ಳುವುದನ್ನೇ ಪಾರ್ಟೇಷನ್ ಅಂತಾರೆ. ಉದಾಹರಣೆಗೆ, ತಂದೆಯವರ ಹೆಸರಿನಲ್ಲಿ ಅಥವಾ ಜಂಟಿ ಕುಟುಂಬದಲ್ಲಿ ಇರುವ ಜಮೀನು, ಮನೆ, ಸೈಟು ಅಥವಾ ಇತರೆ ಆಸ್ತಿಗಳನ್ನು ಸಹೋದರರು, ಸಹೋದರಿಯರು ಅಥವಾ ಕುಟುಂಬದ ಸದಸ್ಯರು ತಮ್ಮ ತಮ್ಮ ಪಾಲಿನಂತೆ ಹಂಚಿಕೊಂಡರೆ ಅದು ಪಾರ್ಟೇಷನ್ ಎಂದು ಕರೆಯಲಾಗುತ್ತದೆ. ಪಾರ್ಟೇಷನ್ ಆದ ನಂತರ ಪ್ರತಿಯೊಬ್ಬರ ಶೇರ್ ಪ್ರತ್ಯೇಕವಾಗುತ್ತದೆ ಮತ್ತು ತಮ್ಮ ಪಾಲಿನ ಸ್ವತಂತ್ರ ಹಕ್ಕು ಬರುತ್ತದೆ. ಅವರು ತಮ್ಮ ಶೇರ್ಗಳನ್ನು ಮಾರಾಟ ಮಾಡಬಹುದು, ಗಿಫ್ಟ್ ಮಾಡಬಹುದು ಅಥವಾ ವಿಲ್ ಬರೆಯಬಹುದು. ಆದರೆ ಪಾರ್ಟೇಷನ್ ಆಗುವ ಮೊದಲು ಎಲ್ಲ ಸದಸ್ಯರಿಗೂ ಜಂಟಿ ಹಕ್ಕು ಇರುತ್ತದೆ. ಅದಕ್ಕಾಗಿ ಪಾರ್ಟೇಷನ್ ಆಗದೆ ಒಬ್ಬ ಸದಸ್ಯನು ಸಂಪೂರ್ಣ ಆಸ್ತಿಯನ್ನು ತನ್ನದೇ ಎಂದು ಮಾರಿಬಿಟ್ಟರೆ ಕೋರ್ಟ್ ಡಿಸ್ಪ್ಯೂಟ್ ಉಂಟಾಗಬಹುದು. ಪಾರ್ಟೇಷನ್ ಮಾತಿನಲ್ಲಿ ಆಗಿರಬಹುದು, ಬರಹದಲ್ಲಿ ಆಗಿರಬಹುದು ಅಥವಾ ಕೋರ್ಟ್ ಮೂಲಕವೂ ಆಗಿರಬಹುದು. ಕೋರ್ಟ್ ಸಾಮಾನ್ಯವಾಗಿ ಪೊಸಿಷನ್, RTC, ಮುಟೇಷನ್, ಫ್ಯಾಮಿಲಿ ಕಂಡಕ್ಟ್, ರೆವೆನ್ಯೂ ರೆಕಾರ್ಡ್ಸ್ ಮತ್ತು ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ನಿಜವಾಗಿಯೂ ಪಾರ್ಟೇಷನ್ ಆಗಿದೆಯೇ ಇಲ್ಲವೇ ಎಂದು ನಿರ್ಧರಿಸುತ್ತದೆ. ಬಹಳ ಕುಟುಂಬಗಳಲ್ಲಿ ಸರಿಯಾದ ದಾಖಲೆ ಇಲ್ಲದೆ ಓರಲ್ ಪಾರ್ಟೇಷನ್ ಮಾಡಿಕೊಂಡಿರುವುದರಿಂದ ನಂತರ ದೊಡ್ಡ ಆಸ್ತಿ ವಿವಾದಗಳು ಮತ್ತು ಮೋಸಗಳು ನಡೆಯುತ್ತಿರುವುದು ಇಂದಿನ ಕಹಿ ಸತ್ಯವಾಗಿದೆ. ಸ್ನೇಹಿತರೆ, ಕಾನೂನಿನಲ್ಲಿ ಎಷ್ಟು ವಿಧದ ಪಾರ್ಟೇಷನ್ಗಳಿವೆ? ಬಹಳ ಜನರಿಗೆ ಇದು ಗೊತ್ತಿಲ್ಲ. ಎಲ್ಲ ಪಾರ್ಟೇಷನ್ಗಳು ಒಂದೇ ಥರ ಇರೋದಿಲ್ಲ. ಕಾನೂನಿನಲ್ಲಿ ಹಲವಾರು ವಿಧದ ಪಾರ್ಟೇಷನ್ಗಳಿವೆ. ಎಲ್ಲ ಪಾರ್ಟೇಷನ್ ಒಂದೇ ರೀತಿಯಲ್ಲಿರೋದಿಲ್ಲ ಮತ್ತು ಪ್ರತಿಯೊಂದು ಪಾರ್ಟೇಷನ್ಗೂ ಕಾನೂನಿನಲ್ಲಿ ಬೇರೆ ಬೇರೆ ಪರಿಣಾಮಗಳಿವೆ. ಸಾಮಾನ್ಯವಾಗಿ ಕೋರ್ಟುಗಳಲ್ಲಿ ಹೆಚ್ಚು ಕಾಣಿಸುವ ಪಾರ್ಟೇಷನ್ಗಳೆಂದರೆ ಓರಲ್ ಪಾರ್ಟೇಷನ್, ರಿಟರ್ನ್ ಪಾರ್ಟೇಷನ್, ರಿಜಿಸ್ಟರ್ಡ್ ಪಾರ್ಟೇಷನ್, ಅನ್ರಿಜಿಸ್ಟರ್ಡ್ ಪಾರ್ಟೇಷನ್, ಫ್ಯಾಮಿಲಿ ಪಾರ್ಟೇಷನ್, ಪಾರ್ಷಿಯಲ್ ಪಾರ್ಟೇಷನ್, ಕಂಪ್ಲೀಟ್ ಪಾರ್ಟೇಷನ್, ಕೋರ್ಟ್ ಪಾರ್ಟೇಷನ್, ನೋಷನಲ್ ಪಾರ್ಟೇಷನ್ ಮತ್ತು ಕೋಪರ್ಸನರಿ ಪಾರ್ಟೇಷನ್. ಓರಲ್ ಪಾರ್ಟೇಷನ್. ಓರಲ್ ಪಾರ್ಟೇಷನ್ ಅಂದರೆ ಕುಟುಂಬದವರು ಮಾತಿನಲ್ಲಿ ಆಸ್ತಿ ಹಂಚಿಕೊಂಡು ಪ್ರತ್ಯೇಕವಾಗಿ ಅನುಭವಿಸುವುದು. ರಿಟರ್ನ್ ಪಾರ್ಟೇಷನ್ ಅಂದರೆ ಕಾಗದದಲ್ಲಿ ಬರೆದು ಹಂಚಿಕೊಳ್ಳುವುದು. ರಿಜಿಸ್ಟರ್ಡ್ ಪಾರ್ಟೇಷನ್ ಅಂದರೆ ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಮಾಡಿಸುವುದು. ಅನ್ರಿಜಿಸ್ಟರ್ಡ್ ಪಾರ್ಟೇಷನ್ ಕೆಲವು ಸಂದರ್ಭಗಳಲ್ಲಿ ವ್ಯಾಲಿಡ್ ಆಗಬಹುದು, ಆದರೆ ಪ್ರತಿಯೊಂದು ಪ್ರಕರಣದ ವಾಸ್ತವಾಂಶದ ಮೇಲೆ ಕೋರ್ಟ್ ನಿರ್ಧಾರ ಮಾಡುತ್ತದೆ. ಫ್ಯಾಮಿಲಿ ಪಾರ್ಟೇಷನ್ ಅಂದರೆ ಕುಟುಂಬದವರು ಪರಸ್ಪರ ಒಪ್ಪಿಕೊಂಡು ಶಾಂತಿಯುತವಾಗಿ ಹಂಚಿಕೊಳ್ಳುವುದು. ಪಾರ್ಷಿಯಲ್ ಪಾರ್ಟೇಷನ್ ಅಂದರೆ ಕೆಲವು ಆಸ್ತಿಗಳನ್ನು ಮಾತ್ರ ಹಂಚಿಕೊಳ್ಳುವುದು, ಉಳಿದ ಆಸ್ತಿಯನ್ನು ಜಂಟಿಯಾಗಿ ಬಿಡುವುದು. ಕಂಪ್ಲೀಟ್ ಪಾರ್ಟೇಷನ್ ಅಂದರೆ ಸಂಪೂರ್ಣ ಜಂಟಿ ಕುಟುಂಬದ ಆಸ್ತಿಯನ್ನು ಸಂಪೂರ್ಣವಾಗಿ ಬೇರ್ಪಡಿಸುವುದು. ಕೋರ್ಟ್ ಪಾರ್ಟೇಷನ್ ಅಂದರೆ ಕುಟುಂಬದವರು ಒಪ್ಪಂದಕ್ಕೆ ಬರದಿದ್ದಾಗ ಕೋರ್ಟಿನ ಮೂಲಕ ಪಾಲು ಪಡೆದುಕೊಳ್ಳುವುದು. ನೋಷನಲ್ ಪಾರ್ಟೇಷನ್ ಅಂದರೆ ಕಾನೂನಿನ ಕಲ್ಪಿತ ಪಾರ್ಟೇಷನ್. ಸಾಮಾನ್ಯವಾಗಿ ವಾರಸುದಾರರ ಶೇರ್ ಲೆಕ್ಕ ಹಾಕಲು ಕೋರ್ಟ್ ಬಳಸುವ ವಿಧಾನ. ಕೋಪರ್ಸನರಿ ಪಾರ್ಟೇಷನ್ ಅಂದರೆ ಹಿಂದೂ ಜಾಯಿಂಟ್ ಫ್ಯಾಮಿಲಿಯ ಕೋಪರ್ಸನರ್ ನಡುವೆ ನಡೆಯುವ ಪಾರ್ಟೇಷನ್.
ಇಂದಿನ ದಿನಗಳಲ್ಲಿ ಬಹಳ ಕುಟುಂಬಗಳು ಸರಿಯಾದ ದಾಖಲೆ ಇಲ್ಲದೆ ಅಥವಾ ಕಾನೂನು ಅರಿವು ಇಲ್ಲದೆ ಪಾರ್ಟೇಷನ್ ಮಾಡಿಕೊಳ್ಳುವುದರಿಂದ ನಂತರ ಸೇಲ್ ಡೀಡ್ ಡಿಸ್ಪ್ಯೂಟ್ಸ್, ಮ್ಯುಟೇಷನ್ ಫ್ರಾಡ್, ಪೊಸಿಷನ್ ಡಿಸ್ಪ್ಯೂಟ್ಸ್ ಮತ್ತು ಕೋರ್ಟ್ ಕೇಸಸ್ ಹೆಚ್ಚಾಗುತ್ತಿರುವುದು ನಿಜವಾದ ಕಾನೂನಿನ ಸತ್ಯವಾಗಿದೆ. ಇವೆಲ್ಲಕ್ಕೂ ಕಾನೂನಿನಲ್ಲಿ ಬೇರೆ ಬೇರೆ ಪರಿಣಾಮಗಳಿವೆ. ಇವೆಲ್ಲ ಪಾರ್ಟೇಷನ್ಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ ಮತ್ತು ಪ್ರತಿಯೊಂದು ಪಾರ್ಟೇಷನ್ಗೂ ಕಾನೂನಿನಲ್ಲಿ ಬೇರೆ ಬೇರೆ ಪರಿಣಾಮಗಳಿವೆ. ಕೆಲವೊಂದು ಪಾರ್ಟೇಷನ್ಗಳು ಕೋರ್ಟಿನಲ್ಲಿ ಸುಲಭವಾಗಿ ಮಾನ್ಯವಾಗಬಹುದು, ಆದರೆ ಕೆಲವು ಸಂದರ್ಭಗಳಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಡಿಸ್ಪ್ಯೂಟ್ ಉಂಟಾಗಬಹುದು. ಉದಾಹರಣೆಗೆ, ರಿಜಿಸ್ಟರ್ಡ್ ಪಾರ್ಟೇಷನ್ ಸಾಮಾನ್ಯವಾಗಿ ಬಲವಾದ ದಾಖಲೆ ಎಂದು ಪರಿಗಣಿಸಲಾಗುತ್ತದೆ, ಆದರೆ ಓರಲ್ ಪಾರ್ಟೇಷನ್ ಪ್ರೂವ್ ಮಾಡುವುದು ಕಷ್ಟವಾಗಬಹುದು. ಅನ್ರಿಜಿಸ್ಟರ್ಡ್ ಪಾರ್ಟೇಷನ್ ಕೆಲವು ಸಂದರ್ಭಗಳಲ್ಲಿ ವ್ಯಾಲಿಡ್ ಆಗಬಹುದು, ಆದರೆ ಅದರ ನೇಚರ್ ಮತ್ತು ಪಾರ್ಟೀಸ್ಗಳ ಕಂಡಕ್ಟ್ ಅನ್ನು ಕೋರ್ಟ್ ಪರಿಶೀಲಿಸುತ್ತದೆ. ಪಾರ್ಷಿಯಲ್ ಪಾರ್ಟೇಷನ್ ಮಾಡಿದರೆ ಉಳಿದ ಆಸ್ತಿಯ ಮೇಲೆ ಇನ್ನೂ ಜಂಟಿ ಹಕ್ಕು ಮುಂದುವರಿಯಬಹುದು. ಕೋರ್ಟ್ ಪಾರ್ಟೇಷನ್ನಲ್ಲಿ ಪ್ರಿಲಿಮಿನರಿ ಡಿಕ್ರಿ ಮತ್ತು ಫೈನಲ್ ಡಿಕ್ರಿ ಪ್ರಕ್ರಿಯೆಗಳು ಬರುತ್ತವೆ. ಕೋಪಾಸನರಿ ಪಾರ್ಟೇಷನ್ನಲ್ಲಿ ಮಗಳ ಸಮಾನ ಹಕ್ಕು, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ರೈಟ್ಸ್ ಮತ್ತು ಹಿಂದೂ ಸಕ್ಸೆಷನ್ ಪ್ರಿನ್ಸಿಪಲ್ಸ್ ಮುಖ್ಯವಾಗುತ್ತವೆ. ಅದಕ್ಕಾಗಿಯೇ ಯಾವ ರೀತಿಯ ಪಾರ್ಟೇಷನ್ ಮಾಡಲಾಗಿದೆ, ಯಾವ ದಾಖಲೆಗಳಿವೆ, ಪೊಸಿಷನ್ ಯಾರ ಬಳಿ ಇದೆ, ಮ್ಯುಟೇಷನ್ ಹೇಗಿದೆ ಮತ್ತು ಕುಟುಂಬದವರು ಆಸ್ತಿಯನ್ನು ಹೇಗೆ ಅನುಭವಿಸುತ್ತಿದ್ದಾರೆ ಅನ್ನೋದು ಕೋರ್ಟಿನಲ್ಲಿ ಬಹಳ ಮುಖ್ಯವಾಗುತ್ತದೆ. ಸ್ನೇಹಿತರೆ, ಇಂತಹ ನಿಜವಾದ ಕಾನೂನು ಮಾಹಿತಿಗಳು ಜನರಿಗೆ ತಲುಪಬೇಕು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಮುಂದಿನ ಭಾಗಗಳಲ್ಲಿ ಇನ್ನೂ ಪವರ್ಫುಲ್ ಲೀಗಲ್ ಟೂಲ್ಸ್ ಬರುತ್ತಿವೆ. ಇದೀಗ ಅತ್ಯಂತ ಪರಿಣಾಮಕಾರಿ ವಿಷಯ ಅನ್ರಿಜಿಸ್ಟರ್ಡ್ ಪಾರ್ಟೇಷನ್ ಡೀಡ್. ಅದು ಕೋರ್ಟಿನಲ್ಲಿ ವ್ಯಾಲಿಡ್ ಆಗುತ್ತದೆಯೇ ಅಥವಾ ಇಲ್ಲವೇ? ಇದನ್ನೇ ಮುಂದಿನ ಪಾರ್ಟ್ 3ಯಲ್ಲಿ ನೋಡೋಣ. JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನ್ ಒತ್ತಿ. ಕಾನೂನು ಅರಿವು ನಿಮ್ಮ ಹಕ್ಕಿನ ರಕ್ಷಣೆಯಾಗಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಿಮಗೆ ಧನ್ಯವಾದಗಳು.